ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಪ್ರತಿದಿನ ಬೆಳಿಗ್ಗೆ ಯಾವ ತಿಂಡಿ ಮಾಡೋದು, ಮಧ್ಯಾಹ್ನ ಊಟಕ್ಕೆ ಯಾವ ಪಲ್ಯ ಮಾಡೋದು, ಇದೇ ಚಿಂತೆ ಆಗಿರುತ್ತದೆ. ಆದರೆ ನಮ್ಮ GSBಯಲ್ಲಿ ನಾವು ಮಾಡುವಂತಹ ಈ ನುಗ್ಗೆ ಸೊಪ್ಪಿನ ಸ್ಪೈಸಿ ಸ್ಟೀಮ್ ಕೇಕ್ ಟೇಸ್ಟ್ ಮಾಡಿದ್ದೀರಾ? ಸೂಪರ್ ಟೇಸ್ಟಿ ಆಗಿರ್ತದೆ. ಇದನ್ನು ಸಣ್ಣ ಮುದ್ದು ಅಂತ ಕರಿತೇವೆ. ನಮ್ಮ GSB ಕೊಂಕಣಿ ಕಮ್ಯುನಿಟಿಯವರು ಹೆಚ್ಚಾಗಿ ಮಾಡುವಂತಹ ಈ ಸಣ್ಣ ಮುದ್ದು ನಾನಿವತ್ತು ಆರೋಗ್ಯಕರವಾದ ನುಗ್ಗೆ ಸೊಪ್ಪು ಬಳಸಿ ಮಾಡ್ತಾ ಇದ್ದೇನೆ. ಬಾಳೆ ಎಲೆಯಲ್ಲಿ ಮಾಡಿದಂತಹ ಈ ಬಿಸಿ ಬಿಸಿ ಸ್ಪೈಸಿಯಾದ ಸ್ಟೀಮ್ ಕೇಕ್ ಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಸವಿದ್ರಂತೂ ಇದರ ರುಚಿ ಅದ್ಭುತವಾಗಿರುತ್ತದೆ. ತುಂಬ ಸಿಂಪಲ್ ಹಾಗೂ ಕೆಲವೇ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂತಹ ಈ ಸಣ್ಣ ಮುದ್ದು ತಯಾರಿಸುವ ವಿಧಾನ ನೋಡೋಣ. ರೆಸಿಪಿಗೆ ನಾನಿಲ್ಲಿ 1 ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ಬಳಸ್ತಾ ಇದ್ದೇನೆ. ಫ್ರೆಶ್ ಆಗಿರುವಂಥ ಈ ಸೊಪ್ಪನ್ನು ದಂಟಿನಿಂದ ಈ ರೀತಿಯಲ್ಲಿ ಸಪರೇಟ್ ಮಾಡಬೇಕು. ಇದನ್ನು ಬಿಡಿಸಿ ಎಲೆಗಳನ್ನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ 1 ಬೌಲಷ್ಟು ಬಿಡಿಸಿದ ನುಗ್ಗೆ ಸೊಪ್ಪಿನ ಎಲೆಗಳಿವೆ. ಇದನ್ನು ಚೆನ್ನಾಗಿ ತೊಳೆದಿಡುವ ಮೊದಲು ಈ ಬದಿಯಲ್ಲಿ ದೋಸೆ ಅಕ್ಕಿಯನ್ನು 1-2 ಗಂಟೆಗಳ ಕಾಲ ನೆನೆಸಲು ಹಾಕಿದ್ದೆ. ಇದರಲ್ಲಿ ಸಾಧಾರಣ 350 ಗ್ರಾಮ್ ಅಷ್ಟು ಅಕ್ಕಿ ಇದೆ. ನೀವು ಯಾವುದೇ ವೈಟ್ ರೈಸನ್ನು ಇದಕ್ಕೆ ಬಳಸಬಹುದು. ಮೊದಲು ಈಗ 2 ಗಂಟೆ ನೆನೆಸಿದ ಈ ಅಕ್ಕಿಯ ನೀರನ್ನು ತೆಗೆದಿಡುವ. ನೋಡಿ, ನೆಕ್ಸ್ಟ್ ಈಗ ಕೆಲವು ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಸೇರಿಸಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇಲ್ಲಿ 12 ದಂಟು ತೆಗೆದ ಬ್ಯಾಡಗಿ ಮೆಣಸು ತೆಗೆದುಕೊಂಡಿದ್ದೇನೆ. ಇದು ಜಾಸ್ತಿ ಖಾರ ಇಲ್ಲ. ಜೊತೆಗೆ 1/2 ಕಪ್ ಅಷ್ಟು ತೆಂಗಿನ ತುರಿ, ಇದನ್ನು ಸಹ ಈ ಮಿಕ್ಸಿ ಜಾರಲ್ಲಿ ಸೇರಿಸ್ತಾ ಇದ್ದೇನೆ. ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹೇಳುವುದಾದರೆ ಇದರಲ್ಲಿ ಸಾಧಾರಣ 10 ಟೇಬಲ್ ಸ್ಪೂನ್ ಇದೆ. ಚಿಕ್ಕ ಹುಳಿ, ಇವಿಷ್ಟನ್ನು ಸೇರಿಸಿ ನೀರು ಹಾಕದೆ ನಾವು ಇದನ್ನು ತರಿತರಿಯಾಗಿ ರುಬ್ಬಬೇಕು. ನೋಡಿ, ರುಬ್ಬಿದ ಮಸಾಲೆಗೆ ಆಗಲೇ ನೀರು ಬಸಿದಿಟ್ಟ ಅಕ್ಕಿಯನ್ನು ಸಹ ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪವೇ ನೀರನ್ನು ಸೇರಿಸಿ ಇದನ್ನು ಗಟ್ಟಿಯಾಗಿ ನಾವು ಗ್ರೈಂಡ್ ಮಾಡಬೇಕು. ಮಸಾಲೆ ತುಂಬ ನುಣ್ಣಗೆ ರುಬ್ಬುವ ಅಗತ್ಯ ಇಲ್ಲ. ಇದಕ್ಕೀಗ ರುಚಿಗೆ ಉಪ್ಪನ್ನು ಸಹ ಸೇರಿಸುವ. ಪುನಃ 1/2 ನಿಮಿಷ ಇದನ್ನು ಗ್ರೈಂಡ್ ಮಾಡುವ. ಈ ಬದಿಯಲ್ಲಿ ನುಗ್ಗೆ ಸೊಪ್ಪನ್ನು ತೊಳೆದು ರಂಧ್ರ ಇರುವ ಒಂದು ಪಾತ್ರೆಯಲ್ಲಿ ನಾನು ಇಟ್ಟಿದ್ದೇನೆ. ನೀರು ಕಂಪ್ಲೀಟ್ ಆಗಿ ಇದರದ್ದು ಸ್ಟ್ರೈನ್ ಆಗಬೇಕು. ಬೇಕಾದರೆ ಈ ಎಲೆಗಳನ್ನು ನೀವು ಚಿಕ್ಕದಾಗಿ ಕಟ್ ಮಾಡಬಹುದು. ಆದರೆ ನಾನು ಇದನ್ನು ಹಿಡಿಯಾಗಿ ಸೇರಿಸ್ತಾ ಇದ್ದೇನೆ. ಇದರಲ್ಲಿರುವ ಈ ಥರದ ಚಿಕ್ಕ ದಂಟು ಇದೆಯಲ್ಲ, ಅದನ್ನು ಸಹ ನಾವು ತೆಗಿಬೇಕಾಗ್ತದೆ. ಈಗ ನೋಡಿ, ಗ್ರೈಂಡ್ ಆದ ಈ ಮಸಾಲೆ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಇದಕ್ಕೀಗ ಬಿಡಿಸಿಟ್ಟ ಸೊಪ್ಪನ್ನು ಸೇರಿಸುವ. ಹೊಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡುವ. ಹಿಟ್ಟು ನಿಮಗೆ ತುಂಬ ಗಟ್ಟಿ ಅಂತ ಎಣಿಸಿದರೆ ಸ್ವಲ್ಪ ನೀರು ಸೇರಿಸಬಹುದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ತರಬೇಕು. ನೋಡಿ, ಸ್ಟೀಮ್ ಕೇಕ್ನ ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಇದನ್ನಿಲ್ಲಿ ನಾನು ಬಾಳೆ ಎಲೆಯಲ್ಲಿ ಬೇಯಿಸ್ತಾ ಇರುವುದರಿಂದ ಬಾಳೆ ಎಲೆಯನ್ನು ತೊಳೆದು ಗ್ಯಾಸ್ ಫ್ಲೇಮ್ನಲ್ಲಿ ಸ್ವಲ್ಪವೇ ಬಾಡಿಸಿದ್ದೇನೆ. ಈ ಥರ ಇದನ್ನು ತುಂಡು ಮಾಡಿದ್ದೇನೆ. ಗ್ಯಾಸ್ ಫ್ಲೇಮಲ್ಲಿ ಎಲೆಯನ್ನು ಬಾಡಿಸುವುದರಿಂದ ಎಲೆ ಫೋಲ್ಡ್ ಮಾಡುವಾಗ ಹರಿದೋಗುವುದಿಲ್ಲ, ಅದಕ್ಕೋಸ್ಕರ ಮಾತ್ರ. ನೋಡಿ, ಈಗ ತಯಾರಿಸಿಟ್ಟ ಈ ಹಿಟ್ಟನ್ನು ಈ ಎಲೆಯ ಮೇಲೆ ಹಾಕುವ. ಸ್ವಲ್ಪವೇ ಇದನ್ನು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡುವ ಹಾಗೂ 2 ಬದಿ ಇದರದ್ದು ಫೋಲ್ಡ್ ಮಾಡಬೇಕು. ಇದೇ ರೀತಿ ಎಲ್ಲ ಹಿಟ್ಟನ್ನು ಎಲೆಗಳ ಮೇಲೆ ಸೇರಿಸಿ 2 ಬದಿ ಸಹ ಫೋಲ್ಡ್ ಮಾಡಿಡುವ. ಈಗ ಇದನ್ನು ನಾವು ಹಬೆಯಲ್ಲಿ ಬೇಯಿಸಬೇಕು. ನಾನು ಇಡ್ಲಿದು ಪಾತ್ರೆಯನ್ನು ಪ್ರೀಹೀಟ್ ಮಾಡಲಿಕ್ಕೆ ಆಗಲೇ ಇಟ್ಟಿದ್ದೇನೆ. ಪ್ರೀಹೀಟ್ ಆದ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಒಂದೊಂದಾಗಿ ಇಡುವ. ಲಿಡ್ ಕ್ಲೋಸ್ ಮಾಡಿ ಇದನ್ನು ಸಾಧಾರಣ 15-20 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ಬೇಯಿಸಬೇಕು. ಈಗ ನೋಡಿ, ಕರೆಕ್ಟಾಗಿ 20 ನಿಮಿಷ ನಾನು ಇದನ್ನು ಬೇಯಿಸಿದ್ದೇನೆ. ಮುಚ್ಚಳ ಸಹ ತೆಗೆದಿಟ್ಟಿದ್ದೇನೆ. ಇದು ತುಂಬ ಬಿಸಿ ಇದೆ, ಹಾಗಾಗಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ. 2 ನಿಮಿಷ ಬಿಟ್ಟು ಎಲೆಯಿಂದ ಇದನ್ನು ಸಪ್ರೇಟ್ ಮಾಡುವ. ಈ ಥರದಲ್ಲಿ ಒಂದೊಂದಾಗಿ ನಾವು ಸಪ್ರೇಟ್ ಮಾಡಬೇಕು. ನೋಡಿ, ಎಲೆಗೆ ಸ್ವಲ್ಪವೂ ಅಂಟಿಕೊಂಡಿಲ್ಲ. ನುಗ್ಗೆ ಸೊಪ್ಪಿನ ಸಣ್ಣ ಮುದ್ದೆ ಇಲ್ಲಿ ರೆಡಿಯಾಗಿದೆ. ನೀವಿದನ್ನು ಇಡ್ಲಿ ಕಪ್ಪಲ್ಲಿ ಅಥವಾ ಬಟ್ಟಲಲ್ಲಿ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿ ಹಾಗೆ ಸಹ ಬೇಯಿಸಬಹುದು. ಅಥವಾ ಹಲಸಿನ ಎಲೆಯದು ಕೋನ್ ಮಾಡಿ ಅದರಲ್ಲಿ ಸಹ ಬೇಯಿಸಬಹುದು. ಮಧ್ಯಾಹ್ನದ ಊಟಕ್ಕಂತೂ ಇದು ಸಖತ್ತಾಗಿರ್ತದೆ. ಸ್ವಲ್ಪ ತೆಂಗಿನೆಣ್ಣೆ ಇದರ ಮೇಲೆ ಹಾಕಿ ಸವಿದ್ರಂತೂ ಹೇಳುವುದೇ ಬೇಡ, ಅಷ್ಟು ಯಮ್ಮಿ ಆಗಿರ್ತದೆ. ಸೊ ಇವತ್ತಿನ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಮತ್ತೊಂದು ಹೊಸ ರುಚಿಯ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.